ನನ್ನ ಹೆಸರು ವನಜಾಕ್ಷಿ ಅಂತ, ವನಜಾಕ್ಷಿ ದೇವರಾಜ್ ಅಂತ, ಗೌತಮ್ಪುರದಿಂದ ನಾನು ಮಾತಾಡ್ತಾ ಇರೋದು. ನನಗೆ ಸೌಲಭ್ಯ ಮೂಲಭೂತ ಸೌಕರ್ಯದ ಕರೆಂಟ್ ಎಲ್ಲ ಆಗಿದೆ, ನೀರಿನ ವ್ಯವಸ್ಥೆ ಸ್ವಲ್ಪ ಕಮ್ಮಿ ಇದೆ, ನಮಗೆ ಓಡಾಡೋಕ್ಕೆ ರೋಡ್ ಇಲ್ಲ. ಈಗ ನಾವು ಗೌತಮ್ಪುರದಿಂದ ಮಾತಾಡ್ತಾ ಇರೋದು. ತಾಲೂಕು ಸಾಗರ, ಶಿವಮೊಗ್ಗ ಜಿಲ್ಲೆ. ನಮಗೆ ಮೂಲಭೂತ ಆನಂದಪುರ ಹೋಬಳಿ. ನಮಗೆ ಶಿವಮೊಗ್ಗದ DC ಅವರು ಎಲ್ಲ ಕಡೆನೂ ಲೆಟ್ರ್ ಕೊಟ್ಟಿದ್ದೀನಿ. ಆಮೇಲೆ MLA ಹತ್ರನೂ ಹೋಗಿದ್ದೀನಿ, ಮಾಡಿಸ್ಕೊಡ್ತೀನಿ ಅಂತಿದ್ದಾರೆ. ನಾವು ಕೇಳ್ಕೊಳ್ಳೋದು MLA ಹತ್ರ ಇಷ್ಟೇ, ನನಗೆ ಒಂದು ರೋಡ್ ಮಾಡಿಕೊಡ್ಬೇಕು. ಮತ್ತು ಗ್ರಾಮ ಪಂಚಾಯತಿಯಿಂದ ನಮಗೆಲ್ಲ ಕೇಳಿದ್ರು ನಮಗೆ ಮಾಡ್ತೀನಿ ಅಂತಿದ್ರು, ಮಾಡ್ತಾಯಿಲ್ಲ. ಮತ್ತು ಅದ್ರಾಗ ಈಗ ಮನೆ ಲೋನ್ ಆಗಿದೆ, ನನಗೆ ಮನೆ ಮಾಡಬೇಕು. ನನಗೆ ಮನೆ ಮಾಡೋಕ್ಕೆ ನಂಗೆ ರೋಡ್ ಬೇಕು. ಇದೇ ನಾನು ಕೇಳ್ಕೊಳ್ಳೋದು. ನನಗಿಷ್ಟೇ ಬೇಕಾಗಿರೋದು. ನಿಮ್ಮ ಮಕ್ಕಳು ಮರಿ ಓದೋದು ಎಲ್ಲದು ಆಗೋಗ್ಯದ. ಈಗ ಮುಗಿದೇ ಹೊತ್ತು ಮಗಳು ಮದುವೆ ಮಾಡಿದೆ, ಅವಾಗ ರೋಡ್ ಮಾಡಿಕೊಡ್ರಿ ಅಂತ MLA ಹತ್ರ ಹೋದರೆ ಆಗಲೇ ಇಲ್ಲ, ನನಗೆ ಮಾಡಿಸ್ಕೊಡ್ಲೇ ಇಲ್ಲ. ಗೋಪಾಲ ಕೃಷ್ಣ ಅವರೇ ಇದ್ದರು. ಒಂದೂವರೆ ವರ್ಷ ಆಯ್ತು ಈಗ ಮಗಳು ಮದುವೆ ಮಾಡಿ ಎಲ್ಲ ಆಯಿತು. ಅಲ್ಲಿ ಇಲ್ಲಿ ಓಡಾಡಿ ಅವ್ರು ಬೇರೆಯವ್ರ ಮನೆ ಇತ್ಲಾಗೆಲ್ಲ ಓಡಾಡ್ತೀವಿ, ಅವ್ರ ಹತ್ರ ಎಲ್ಲ ಬೈಸ್ಕೊಂತೀವಿ. ಕರೆಂಟು ಒಂದು ಲೈಟ್ ಇದ್ದರೆ ಒಂದು ಲೈಟ್ ಇರೋಲ್ಲ, ಬೀದಿ ಲೈಟ್ ಎಲ್ಲ ಹಾಳಾಗಿದೆ. ಒಂದು ಬಂದು ನೋಡೋದಿಲ್ಲ ಮಾಡೋದಿಲ್ಲ. ನಮಗೊಂದು ಏನು ಗೊತ್ತಾ, ರೋಡ್ ಒಂದು ಹಾಕ್ಕೊಡ್ಬೇಕು. ಕೆಳಗಡೆ ಎಷ್ಟಾಗಲ್ಲ ರೋಡ್ ಐತೆ, ನಮ್ಗೆ ಅಷ್ಟೇ ಬೇಕು ಅಂತಲ್ಲ. ನಮಗೆ ವೆಹಿಕಲ್ಸ್ ಓಡಾಡೋಕೆ ಒಂದು ರೋಡು, ಲಾರಿ ಒಂಚೂರು ಎಂಥವರೆ ಗಾಡಿ ಓಡಾಡೋಕೆ ಒಂದು ರೋಡ್ ಬೇಕು. ನಮಗೆ ಇದೇ ಕೇಳ್ಕೊಳ್ಳೋದು ನಾವು ಮೂಲಭೂತ. PDO ಅವ್ರ ಹತ್ರ ಹೋದರೆ ಮಾಡಿಸ್ಕೊಡ್ತೀನಿ ಅಂತಾರೆ, ಮಾಡಿಸ್ಕೊಡ್ತಾನೆ ಇಲ್ಲ. ಅಧ್ಯಕ್ಷರು ಕೇಳಿದ್ರೆ ಅವರು ಮಾಡಿಸ್ತೀನಿ ಅಂತಾರೆ, ಮಾಡೋದಿಲ್ಲ. ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಕಾರ್ಯದರ್ಶಿ ಎಲ್ಲರನ್ನೂ ಕೇಳಿದ್ದೀನಿ ನಾನು. ಮೀಟಿಂಗ್ ಇಟ್ಟಲ್ಲೆಲ್ಲ ಹೋಗಿ ಕೇಳಿದ್ದೀನಿ, ಆದರೂ ಮಾಡಿಕೊಟ್ಟಿಲ್ಲ. ನಮಗೆ ಇದೇ ಥರನೇ ಮಾಡ್ತಾಯಿದ್ದಾರೆ ಅವರು. ಈಗ ಬೇರೆಯವ್ರ ಮನೆ ಬೇಲಿ ದಾಟೇ ಓಡಾಡ್ತಾಯಿದ್ದೀವಿ ಸರ್. ಈಗ ಬಂದು ನೋಡಿದ್ರು ಅದು ಗ್ಯಾರಂಟಿ ಆಗಿರ್ಬೇಕು ಅಲ್ಲಿ. ಬೇಕಾದ್ರೆ ನಾವು ಲೋಕಾಯುಕ್ತರಿಗೆ ಕೊಟ್ಟಿದ್ದೀವಿ. ಆಮೇಲೆ ಗ್ರಾಮ ಪಂಚಾಯತ್ ಇಲ್ಲೇ ಚಂದ್ರು ಸರ್ ಅಂತ ಇವರಿದ್ದಾರೆ, UO ಇದ್ದಾರೆ, ಅವ್ರ ಕೈಲಿ ಕೊಟ್ಟಿದ್ದೀವಿ. ಇದು ಸುಮಾರು ಈಗ 15 ವರ್ಷದಿಂದನೂ ಹೋರಾಟ ಮಾಡ್ತಾನೆ ಇದ್ದೀವಿ ಸರ್. ವಾಸ ಆಗಿ 20 ವರ್ಷ ಆಗ್ತಾ ಬಂತು ಸರ್. ಅದೇ ಜಾಗದಲ್ಲೇ ನಾನು ಡಿಮ್ಯಾಂಡ್ ಆಗಿದೆ. ಮನೆ ಕಂದಾಯ ಮಾಡಿದ್ದಾರೆ, ಹಕ್ಕುಪತ್ರ ಕೊಟ್ಟಿದ್ದಾರೆ ಮನೆದು. ಹಕ್ಕುಪತ್ರ ಎಲ್ಲ ಕೊಟ್ಟಿದ್ದಾರೆ. ಇಲ್ಲ ಅದು ಮನೆದು ಹಕ್ಕುಪತ್ರ ಅಂದರೆ ಮಾಮೂಲಿ ಮಾಡಿಕೊಟ್ಟಿದ್ದಾರೆ. ಈಗ ಜನತಾ ಮನೆ ಬಂದ್ರ ಮೇಲೆ ಹಕ್ಕುಪತ್ರ ಕೊಡ್ತಾರೆ. ಅದು ಈಗ ಸ್ಯಾಂಕ್ಷನ್ ಆಗಿದೆ. ಈಗ 30,000 ಅಕೌಂಟಿಗೆ ಬಂದಿದೆ. ಮಾಡೋಕ್ಕೆ ನಮಗೆ ರೋಡ್ ಇಲ್ಲ. ಅದಕ್ಕೋಸ್ಕರ ನಾನು ಏನು ಇಳ್ಸೋಕ್ಕೂ ರೋಡ್ ಇಲ್ಲ. ಅದೇ ಸಣ್ಣ ಮನೆ ಅಂದರೆ ಬೇರೆಯವ್ರ ಮನೆ ಇತ್ಲಾಗ ವಾಗಾರ್ದಿ ಅಲ್ಲಿ ಇಲ್ಲಿ ಇದು ಮಾಡಿ ಸಣ್ಣ ಮನೆ ಮಾಡ್ಕೊಂಡಿನಿ ಈಗ ಇರೋಕ್ಕೆ. ಈಗ ದೊಡ್ಡ ಮನೆ ಮಾಡ್ಬೇಕು ಅಂದ್ರೆ ನಮಗೊಂದು ರೋಡ್ ಇಲ್ಲ. ದೊಡ್ಡಕ್ಕೆ ಮಾಡೋಕ್ಕೆ ಏನು ವೆಹಿಕಲ್ಸ್ ಮೇಂಟೆನೆನ್ಸ್ ತರಕ್ಕೆ ರೋಡ್ ಇಲ್ಲ ನಮಗೆ. ಇದೇ ಥರ ಆಗ್ತೈತಿ. ಎಲ್ಲರೂ ತಹಸೀಲ್ದಾರರು ಬಂದು ಹೋಗ್ಯಾರೆ. 3 ವರ್ಷದ ಹಿಂದೆ ನಮ್ಮ ಅಜ್ಜಿ ತೀರೋಯ್ತು. ಆವಾಗ ತೀರೋ ತಕ್ಷಣವೇ ಬಂದು ಮಾಡ್ತೀನಿ ಅಂತ ಹೇಳಿ ಇದುವರೆಗೂ ಮಾಡಿಲ್ಲ. 3 ದಿವಸ ಹೆಣ ಇಟ್ಕೊಂಡು ಸ್ಟ್ರೈಕ್ ಮಾಡೀವಿ. ಮಾಡಿದ್ದೀವಿ. ಆಮೇಲೆ ಕರೆಂಟಿಗೂ ಅಷ್ಟೇ DC ಆಫೀಸಲ್ಲಿ ಹೋಗಿ ವಿಷಯದ ಬಾಟ್ಲೆಲ್ಲ ತಗೊಂಡು ಹೋರಾಟ ಮಾಡಿದ್ವಿ. ದಾಖಲೆ ಸುಮಾರು ಕೊಟ್ಟಿವಿ. ಇದು ಕೊಟ್ಟಿದ್ದು ಲೋಕಾಯುಕ್ತರಿಗೆ, ಆಮೇಲೆ ಕೋರ್ಟ್ ಎಲ್ಲ ಕೊಟ್ಟಿದ್ದೀವಿ. ಆಮೇಲೆ ಗೌತಮ್ಪುರ ಗ್ರಾಮ ಪಂಚಾಯತಿ. ಆಮೇಲೆ PDO ಅವ್ರಿಗೆ ನಾವು ಕೇಳ್ಕೊಳ್ಳೋದು ಅಷ್ಟೇ, ಅವರು ಮಾಡಿಕೊಡ್ರಿ ಅಂತ ಇದ್ದಾರೆ. ಇವರು ಆದರ್ಶ ಅಂತ ಇರೋದು, ಅವ್ರಿಗೆ ಕೇಳ್ಕೊಳ್ಳೋದು ಅಷ್ಟೇ. ಆಮೇಲೆ ಈಗ ಅಧ್ಯಕ್ಷರಾಗಿರಲ್ಲ, ಅವ್ರನ್ನ ಕೇಳ್ಕೊಳ್ಳೋದು ಅಷ್ಟೇ. ನಮಗೆ ಮಾಡಿಕೊಡ್ಬೇಕು ಅಷ್ಟೇ. ಈಗ ನಾನು ಮಾಡಲಿಲ್ಲ ಅಂದರೆ ನಾನು ಗ್ರಾಮ ಪಂಚಾಯತಿ ಎದುರುಗಡೆನೇ ಮನೆ ಮಾಡ್ತೀನಿ ಸರ್. ನಾನು ಇದೇ ಥರನೇ ಮಾಡೋದು. ನನಗೆ ರೋಡ್ ಇಲ್ಲ. ವನಜಾಕ್ಷಿ, ಗೌತಮ್ಪುರ, ದೇವರಾಜ್ ಅಂತ. ನಮ್ಮ 2 ಮನೆಗೆ ಓಡಾಡೋಕ್ಕೆ ದಾರಿ ಇಲ್ಲ. ಸರ್ವೆ ನಂಬರ್ 300 ಚಿಲ್ಲರೆನ ಬರುತ್ತೆ ಸರ್. ಸರ್ ಇದ್ರಾಗೂ ಗೊತ್ತಾಗ. ಕೊನೆಯದಾಗಿ ನಾನು ಗೌತಮ್ಪುರದಿಂದ ಇರೋದು. ಗೌತಮ್ಪುರ ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ನಾನು ಬೇಡ್ಕೊಳ್ಳೋದು ಅಷ್ಟೇ, ಗ್ರಾಮ ಠಾಣದ ಜಾಗ ಸರ್ಕಾರದ್ದು ಸೇರಿದ್ದಲ್ಲ, ಎಂಥದ್ದು ಅಲ್ಲ, ಗ್ರಾಮ ಪಂಚಾಯತಿ ಸೇರೋ ಜಾಗ ಅದು. ನಾನು ದಯವಿಟ್ಟು ಕೈ ಮುಗಿ ಕೇಳ್ಕೊತಿದ್ದೀನಿ. ಶಾಸಕರು ಗೋಪಾಲಕೃಷ್ಣ ಅವರು ನಮಗಿದ್ದನ್ನು ಅವರು ನಂಬಿ ಏನೋ ನಮ್ಗೆ ಮಾಡಿಕೊಡ್ತಾರೆ ಅಂತ ಭಾಳ ದಿವಸದಿಂದ ನಾನು ಹೋಗ್ತಾ ಬರ್ತಾಯಿದ್ದೀನಿ. ನಾನು ಇನ್ನೂ ಒಂದು ಸಲ ಅವ್ರ ಹತ್ರ ಕೇಳಬೇಕು ಅಂತ ಇದ್ದೀನಿ. ನಂಗೆ ಅವರು ಗೋಪಾಲಕೃಷ್ಣ ಅವರು ನನಗೆ ಒಂದು ರೋಡ್ ಮಾಡಿಕೊಡ್ಬೇಕು ಅಂತ ನಾನು ಇದನ್ನೇ ಮನವಿಯಾಗಿ ಕೇಳ್ಕೊತಾ ಇರೋದು. ನನಗೆ ಇಷ್ಟೇ ನಾನು ಇದು ಕೇಳೋದು.